ಏನೋ ಈ ಗ್ಯಾಸ್ ಟ್ರಬಲಿಂದಾಗಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾವೆಲ್ಲ ವಿಚಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ಗಳಾಗ್ತಾ ಇದೆ, ಈ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಪರಿಣಾಮದ ಎಫೆಕ್ಟ್ಗಳೇನು ಅಂತ ನೋಡ್ತಾ ಹೋದರೆ ಒಂದು ಕಡೆಗೆ ಗ್ಯಾಸ್ ಟ್ರಬಲ್ ಆಗ್ತಾ ಇದೆ. ಎಫೆಕ್ಟ್ ನಂಬರ್ 1, ಹಲವೆಡೆ ಹೋಟ್ಲುಗಳಿಗಾಗಲೇ ಬಂದ್ ಆಗಿದ್ದಾವೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಜೊತೆಗೆ ದೇಶದ ನಾನಾ ಭಾಗಗಳಲ್ಲಿರುವಂತಹ ಬಹಳಷ್ಟು ಪ್ರದೇಶಗಳಲ್ಲಿ ಹೋಟ್ಲುಗಳು ಬಂದಾಗಿದ್ದಾವೆ. ಕಾರಣ ಏನು ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಏನೋ ಎಫೆಕ್ಟ್ ನಂಬರ್ 2, ಪಿ ಜಿಗಳಲ್ಲಿ ಫುಡ್ಗೆ ವ್ಯತ್ಯಯ ಆಗ್ತಾ ಇದೆ. ಯಾಕಂದರೆ ಪಿ ಜಿಗಳಲ್ಲೂ ಸಹ ಕಮರ್ಷಿಯಲ್ ಗ್ಯಾಸನ್ನು ಬಳಕೆ ಮಾಡಿ ಅಲ್ಲಿ ಅಡುಗೆಯನ್ನು ತಯಾರು ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ಪಿ ಜಿಗಳಿಗೂ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಪಿ ಜಿಗಳಲ್ಲಿರುವಂತಹ ಜನರಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಬರೋಬ್ಬರಿ ಬೆಂಗಳೂರು ಒಂದರಲ್ಲಿ 15,000 ಪಿ ಜಿಗಳಿದ್ದಾವೆ. ಆ 15,000 ಪಿ ಜಿಗಳಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿರಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನು ಇವು 2 ಎಫೆಕ್ಟ್ಗಳಾದರೆ, ಮೂರನೇ ಪರಿಣಾಮ ಕಲ್ಯಾಣ ಮಂಟಪಗಳಲ್ಲಿ ಮದುವೆಗೆ ಬ್ರೇಕ್. ಕಾರಣ ಏನು ಅಂದರೆ ಈ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಬೇಕು ಅಂದರೆ ಅಲ್ಲೂ ಸಹ ಕಮರ್ಷಿಯಲ್ ಸಿಲಿಂಡರ್ಗಳೇ ಬೇಕಾಗ್ತವೆ ಅಡುಗೆ ಮಾಡಬೇಕು ಅಂದರೆ. ಆ ಅಡುಗೆ ಮಾಡೋ ಸಂದರ್ಭದಲ್ಲೂ ಸಹ ಅಲ್ಲೂ ಮದುವೆಗಳಿಗೂ ಸಹ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೊಡ್ತಾ ಇಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನೀತಿಯ ಪ್ರಕಾರ ಆರಂಭಿಕ ಹಂತಗಳಲ್ಲಿ ಪ್ರಾಥಮಿಕವಾಗಿ ಮೊದಲು ಜನಸಾಮಾನ್ಯರು ಅಂದರೆ ಮನೆಗೆ ಬಳಕೆ ಮಾಡುವಂತಹ ಗೃಹ ಉಪಯೋಗಿ ಸಿಲಿಂಡರ್ ಏನಿದೆ ಅದಕ್ಕೆ ಮೊದಲ ಆದ್ಯತೆ. ಅದಾದ ಮೇಲೆ ಈ ಹಾಸ್ಟೆಲ್ಗಳಿಗೆ, ಇನ್ನು ಎಸೆನ್ಷಿಯಲ್ ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಬೇಕಾದಂತಹ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಲ್ಯಾಣ ಮಂಟಪಕ್ಕೂ ಸಹ ಈ ಸಿಲಿಂಡರ್ಗಳು ಬರ್ತಾ ಇಲ್ಲ, ಅದಕ್ಕೆ ಮದುವೆಗೂ ಸಹ ಬ್ರೇಕ್ ಆಗ್ತಾ ಇದೆ. ಏನು ಎಫೆಕ್ಟ್ ನಂಬರ್ 4, LPG ಆಟೋ ರಿಕ್ಷಾಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಬಹಳಷ್ಟು ಜನ ಆಟೋ ಚಾಲಕರು ಏನು ಮಾಡಿದ್ರು, ಈ LPG ಗ್ಯಾಸ್ ಪ್ರತಿ ಲೀಟರ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹೋಲಿಸ್ಕೊಂಡ್ರೆ ಕಡಿಮೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಸ್ವಲ್ಪ ಆದಾಯ ಹೆಚ್ಚಿಗೆ ಆಗ್ಬೋದು ಅನ್ನುವಂತಹ ಹಿನ್ನೆಲೆಯಲ್ಲಿ LPG ಗ್ಯಾಸ್ಗಳನ್ನು ಬಳಕೆ ಮಾಡುವಂತಹ ಆಟೋಗಳನ್ನು ತೆಗೆದುಕೊಂಡು ಓಡಿಸ್ತಾ ಇದ್ರು. ಈಗ LPG ಗ್ಯಾಸ್ಗಳು ಸಿಗ್ತಾ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಆಟೋ ಚಾಲಕರಿಗೆ ದಿನನಿತ್ಯದ ಜೀವನವನ್ನು ನಡೆಸೋದಕ್ಕೂ ಸಹ ತೊಂದರೆ ಆಗ್ತಾ ಇದೆ. ಇನ್ನು ಎಫೆಕ್ಟ್ ನಂಬರ್ 5, ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಆಬ್ವಿಯಸ್ಲಿ ಯಾವಾಗ ನಿಮಗೆ ಈ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದಾಗ ಅದರ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ. ಎಲ್ಲರೂ ಸಹ ಈಗ ಸೌದೆಯನ್ನು ತೆಗೆದುಕೊಂಡು ಬಂದು ಮನೆಗಳಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ, ಅಥವಾ ಏನಂದರೆ ಬೇರೆ ಬೇರೆ ಪಿ ಜಿಗಳಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅದರ ಆಲ್ಟರ್ನೇಟಿವ್ ಸಿಲಿಂಡರ್ಗಿರೋದು ಎಲೆಕ್ಟ್ರಿಕ್ ಸ್ಟವ್ಗಳು. ಹಾಗಾಗಿ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಈಗ ಭಾರಿ ಡಿಮ್ಯಾಂಡ್ ಬರ್ತಾ ಇದೆ. ಇನ್ನೊಂದು ಕಡೆಗೆ ಎಫೆಕ್ಟ್ ನಂಬರ್ 6, ಯಾವಾಗ ಬೇಡಿಕೆ ದೊಡ್ಡ ಮಟ್ಟದಲ್ಲಿ LPG ಗ್ಯಾಸ್ಗಳಿಗೆ ಹೆಚ್ಚಳ ಆಗುತ್ತೋ ಆ ಸಂದರ್ಭದಲ್ಲಿ ಕಳ್ಳತನ ಶುರು ಆಗಿಬಿಟ್ಟಿದೆ LPG ಗ್ಯಾಸ್ಗಳದ್ದು. ಅದರ ಜೊತೆಗೆ ಕಾಳಸಂತೆಯಲ್ಲೂ ಸಹ LPG ಗ್ಯಾಸ್ಗಳನ್ನು ಬರೀ 1,900 ರೂಪಾಯಿ ಇರುವಂತಹ ಗ್ಯಾಸ್ಗಳನ್ನು ಬರೋಬ್ಬರಿ 4,000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ LPG ಗ್ಯಾಸ್ ಸಿಲಿಂಡರ್ ಕಳ್ಳತನವನ್ನು ಮಾಡಲಾಗಿದೆ. ಎಷ್ಟರ ಮಟ್ಟಿಗೆ ಈ ಗ್ಯಾಸ್ ಟ್ರಬಲ್ ಶುರು ಆಗಿಬಿಟ್ಟಿದೆ ಅಂದರೆ, ಜನರು ಹೋಟ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಹೋಟ್ಲ್ನಲ್ಲಿ ಖಾದ್ಯಗಳನ್ನು ಏನು ತಯಾರು ಮಾಡ್ತಿದ್ರಲ್ಲ, ವೆರೈಟಿ, ಈಗ ಅದರ ಮೇಲೂ ಸಹ ಬ್ರೇಕ್ ಬಿದ್ದಿದೆ. ಬಹುತೇಕ 20 to 30% ಹೋಟ್ಲುಗಳು ಕ್ಲೋಸ್ ಆಗಿದ್ದಾವೆ. ಜೊತೆಗೆ ಪಿ ಜಿಗಳಲ್ಲಿ ಸಮರ್ಪಕವಾದಂತಹ ಆಹಾರದ ವ್ಯವಸ್ಥೆ ಇಲ್ಲ, ಕೊರತೆ ಆಗ್ತಾ ಇದೆ ಪ್ರಿಪ್ರೇಷನ್ ಮಾಡೋದಕ್ಕೆ. ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡೋದಕ್ಕಾಗ್ತಾ ಇಲ್ಲ, ಬಿಕಾಸ್ ಆಫ್ ಈ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇರುವಂತಹ ಕಾರಣಕ್ಕಾಗಿ ಕಲ್ಯಾಣ ಮಂಟಪದಲ್ಲಿ ಅಡುಗೆ ಮಾಡೋದಕ್ಕೂ ಸಹ ತೊಂದರೆ ಆಗ್ತಾ ಇದೆ. LPG ಆಟೋಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಎಲೆಕ್ಟ್ರಿಕ್ ಸ್ಟವ್ಗಳ ಡಿಮ್ಯಾಂಡ್ ಹೆಚ್ಚಳ ಆಗ್ತಾ ಇದೆ. LPG ಗ್ಯಾಸ್ಗಳ ಕಳ್ಳತನ ಆಗ್ತಾ ಇದೆ. ಇದಿಷ್ಟು ಈ ಗ್ಯಾಸ್ ಸಿಗದೇ ಇರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಜನರು ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ. ಇದರ ನೇರವಾದಂತಹ ಪರಿಣಾಮ ಅಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡದ ನಡುವೆ ಅದರ ಪರಿಣಾಮ ನಮಗೇನಾಗುತ್ತೆ ಅಂತ ಹೇಳ್ಬಿಟ್ಟು ಆರಂಭಿಕ ಹಂತಗಳಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರಲ್ಲ, ಈಗ ಅದರ ಪರಿಣಾಮ ಭಾರತವೂ ಸಹ ಎದುರಿಸ್ತಾ ಇದೆ. ಭಾರತ ಯಾವ ಮಟ್ಟಕ್ಕೆ ಎದುರಿಸ್ತಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.